ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಕೆ ಎ ಕಡೆಯಿಂದ ಒಂದು ಗುಡ್ ನ್ಯೂಸ್ ಬಂದಿದೆ. ಅದೇನಂತ ಹೇಳ್ತೀನಿ. ಅದನ್ನು ಒಂದು ವೀಕ್ ಆದಮೇಲೆ ಒಂದು ಅಪ್ಡೇಟ್ ಬಂದಿದೆ. ಸೊ ವಿಡಿಯೋ ಯಾರು ಸ್ಕಿಪ್ ಮಾಡಬೇಡ್ರಿ. ಸ್ಕಿಪ್ ಮಾಡಿದ್ರೆ ನಿಮಗೆ ನಿಜವಾಗ್ಲೂ ಏನೂ ಅರ್ಥ ಆಗಲ್ಲ. ಕೊನೆವರೆಗೂ ವಿಡಿಯೋ ನೋಡಿರಿ. ಜಸ್ಟ್ ಏನಪ್ಪ ಅಂದರೆ ಒಬ್ಬೊಬ್ರು ಕೆಲವರು ಜಸ್ಟ್ ಬರೀ ಸ್ಕ್ರೋಲ್ ಮಾಡಿ ಅಷ್ಟೇ ಬಿಟ್ಬಿಡ್ತಾರೆ, ವಿಡಿಯೋ ನೋಡಲ್ಲ. ಸೊ ವಿಡಿಯೋ ಕೊನೆವರೆಗೂ ನೋಡಿರಿ, ಅರ್ಥ ಆಗ್ತದೆ. ಸೊ ಏನು ಬಂದಿದೆಯಪ್ಪ ಅದು ಅಪ್ಡೇಟು ಮತ್ತು ಏನು ಅದು ಯಾರಿಗೆ ಯೂಸ್ ಆಗುತ್ತೆ ಅದೆಲ್ಲ ತಿಳಿಸ್ತೀನಿ. ಸೊ ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿರಿ. ಯಾಕಂದರೆ ನನ್ನ ಚಾನಲಲ್ಲಿ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ನಿಮಗೆ ಸಿಗ್ತದೆ. ಸೊ ಈಗ ಫಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ, ಈಗ ತುಂಬ ಸ್ಟೂಡೆಂಟ್ಸ್ಗೆ ಏನಪ್ಪ ಅಂದರೆ ಕೆ ಎ ಅಪ್ಡೇಟ್ಸ್ ಎಲ್ಲಿ ಬರುತ್ತೆ ಅಂತಲೇ ಭಾಳ ಜನರಿಗೆ ಗೊತ್ತಿರಲ್ಲ. ಸೊ ಅಂಥವರಿಗೆ ನಾನು ಫಸ್ಟ್ ಆಫ್ ಆಲ್ ಒಂದು ಮಾತು ಹೇಳ್ತೀನಿ. ನಿಮ್ಮ ಫೋನಲ್ಲಿ ಏನಪ್ಪ ಅಂದರೆ ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ ಇರುತ್ತೆ. ಅದು ಓಪನ್ ಮಾಡಿದ್ಮೇಲೆ ಏನಪ್ಪ ಅಂದರೆ ನೀವು ಅಲ್ಲಿ ಕೆ ಎ ಅಂತ ಸರ್ಚ್ ಮಾಡಬೇಕು. ನಾನು ಇಲ್ಲಿ ಸರ್ಚ್ ಮಾಡಿದ್ದೀನಿ ನೋಡಿ, ಕೆ ಎ ಅಂತ ಸರ್ಚ್ ಮಾಡಿದರೆ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಸೊ ಇವಾಗ ನೀನು ಓಪನ್ ಮಾಡಿದ್ದೆ, ಓಕೆ, ಬಟ್ ಇಲ್ಲಿ ಅಪ್ಡೇಟ್ಸ್ ಎಲ್ಲಿ ನೋಡ್ಬೋದು ಅಂತ ನೀವು ಕೇಳ್ತೀರಿ. ಸೊ ಈ ಫಸ್ಟ್ ಆಫ್ ಆಲ್ ನೋಡ್ಕೋಬೋದು. ಫಸ್ಟ್ ಬಾಕ್ಸಲ್ಲಿ ಎಲ್ಲ ಅಪ್ಡೇಟ್ಸ್ ಬರುತ್ತೆ, ನೋಡ್ಕೋಬೋದು. ಇವತ್ತು 9 ತಾರೀಕು ಏನು ಅಪ್ಡೇಟ್ ಬಂದಿದ್ದಪ್ಪ ಅಂದರೆ ಯು ಜಿ ಸಿ ಇ ಟಿ 2025 ನಾಟ ಅಂಕಪಟ್ಟಿ ಲಿಂಕ್. ಸೊ ಇದು ಇವತ್ತು ಬಂದಿರೋ ಅಪ್ಡೇಟು. ಇದೇನಂತ ಹೇಳ್ತೀನಿ, ಯಾರು ಟೆನ್ಷನ್ ತೊಗೋಬೇಡ್ರಿ. ಸೊ ಏನಪ್ಪ ಅಂದರೆ ಈ ಥರ ನಿಮಗೆ ಎಲ್ಲ ಅಪ್ಡೇಟ್ಸ್ ಸಿಗುತ್ತೆ ಇದರಲ್ಲಿ. ಈ ಪೇಜಲ್ಲಿ ಗೊತ್ತಾಗಲಿಲ್ಲಪ್ಪ ಅಂದರೆ ನಿಮಗೆ ಕರೆಕ್ಟಾಗಿ ಇಲ್ಲಿ ನೋಡ್ಕೋಬೋದು. ಇಲ್ಲಿ 3 ಲೈನ್ಸ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಏನಪ್ಪ ಅಂದರೆ ನಿಮಗೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೋಡ್ಕೋಬೋದು ಪ್ರವೇಶ ಅಂತ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಏನಪ್ಪ ಅಂದರೆ ಇಲ್ಲಿ ನೋಡ್ಕೋಬೋದು ಯು ಜಿ ಸಿ ಇ ಟಿ 2025. ಸೊ ಮೇಯ್ನಾಗಿ ಏನಪ್ಪ ಅಂದರೆ ನಿಮ್ಮದು ಯು ಜಿ ಸಿ ಇ ಟಿ ಮೀನ್ಸ್ ಕೆ ಸಿ ಇ ಟಿ. ಸೊ ಅದು ಡಿಫ್ರೆಂಟ್ ಅಲ್ಲ, ಎರಡು ಯು ಜಿ ಸಿ ಇ ಟಿ ಮೀನ್ಸ್ ಕೆ ಸಿ ಇ ಟಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮಗೆ ಎಲ್ಲ ಅಪ್ಡೇಟ್ಸು ಇಲ್ಲೇ ಸಿಗುತ್ತೆ. ಇಲ್ಲಿ ನೋಡ್ಕೋಬೋದು. ಇವತ್ತು ಬಂದಿರೋ ಅಪ್ಡೇಟ್ ಎಲ್ಲಿದೆಯಪ್ಪ ಅಂದರೆ ಇಲ್ಲಿ ನೋಡ್ಕೋಬೋದು. ಯು ಜಿ ಸಿ ಇ ಟಿ 2025 ನಾಟ ವೇಟ್ ಮಾಡಿರಿ, ಇಲ್ಲಿ ನೋಡ್ಕೋಬೋದು. ಯು ಜಿ ಸಿ ಇ ಟಿ 2025 ನಾಟ ಅಂಕಪಟ್ಟಿ ಲಿಂಕ್ 9/6/2025. ಸೊ ಇದು ಏನು ಮತ್ತು ಯಾರಿಗೆ ಯೂಸ್ ಆಗುತ್ತಪ್ಪ ಅಂದರೆ, ನೀವು ಯು ಜಿ ಸಿ ಟಿ ಅಪ್ಲಿಕೇಶನ್ ಹಾಕುವಾಗ ಮೀನ್ಸ್ ನಾಟ ಎಕ್ಸಾಮ್ ಅಂತ ಹೇಳಿ ಕೂಡ ಅದನ್ನು ಬರುತ್ತೆ. ಅದು ಯಾರಿಗೆ ಯೂಸ್ ಆಗುತ್ತಪ್ಪ ಅಂದರೆ ಆರ್ಕಿಟೆಕ್ಚರ್ ಕೋರ್ಸ್ ಮಾಡೋರಿಗೆ ತುಂಬ ಅದು ಯೂಸ್ ಆಗುತ್ತೆ. ಮೀನ್ಸ್ ಅದು ಏನಪ್ಪ ಅಂದರೆ ಇವತ್ತು ರಿಸಲ್ಟ್ ಬಿಟ್ಟಿದ್ದಾರೆ, ಅಂಕಪಟ್ಟಿ ಲಿಂಕ್ ಬಿಟ್ಟಿದ್ದಾರೆ ನೋಡಿರಿ, ಕರೆಕ್ಟಾಗಿ ನೋಡ್ಕೋಬೋದು. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮದು ಇವಾಗ ಏನಪ್ಪ ಅಂದರೆ ಅಪ್ಲಿಕೇಶನ್ ನಂಬರು, ರಿಜಿಸ್ಟರ್ ನಂಬರು, ನಿಮ್ಮದು ಪಾಸ್ವರ್ಡ್, ಸಿ ಇ ಟಿ ರಿಜಿಸ್ಟರ್ ನಂಬರ್ ಮತ್ತು ನಿಮ್ಮದು ಪಾಸ್ವರ್ಡ್ ಹಾಕಿ ನೀವು ಚೆಕ್ ಮಾಡ್ಕೋಬೋದು. ಮೀನ್ಸ್ ಇವಾಗ ಏನಪ್ಪ ಅಂದರೆ ಯು ಜಿ ಸಿ ಇ ಟಿ ಅಲ್ಲಿ ಮೀನ್ಸ್ ಕೆ ಸಿ ಟಿ ಎಕ್ಸಾಮ್ ಬರೆದಿರೋ ತುಂಬ ಸ್ಟೂಡೆಂಟ್ಸ್ ಏನಪ್ಪ ಅಂದರೆ ಜಸ್ಟ್ ಇಂಜಿನಿಯರಿಂಗು, ಬಿ ಎಸ್ ಸಿ ನರ್ಸಿಂಗು, ಫಾರ್ಮಸಿ, ಅಗ್ರಿಕಲ್ಚರು ಇದನ್ನೇ ಕೋರ್ಸ್ ಜಾಸ್ತಿ ಮಾಡ್ತಾರೆ. ಬಟ್ ಏನಪ್ಪ ಅಂದರೆ ಸಮ್ ಸ್ಟೂಡೆಂಟ್ಸು ಮೀನ್ಸ್ ಸ್ವಲ್ಪ ಜನರು ಏನಪ್ಪ ಅಂದರೆ ನಾಟಾಗೆ ಕೂಡ ಅಪ್ಲೈ ಮಾಡಿರ್ತಾರೆ. ಸೊ ಅಂಥವರಿಗೆ ಇದು ಲಿಂಕ್ ಬಿಟ್ಟಿರೋದು. ನಿಮಗೂ ಏನಪ್ಪ ಅಂದರೆ ಯಾರು ಬಿ ಎಸ್ ಸಿ ನರ್ಸಿಂಗು, ಇಂಜಿನಿಯರಿಂಗ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ ಅಥವಾ ಫಾರ್ಮಸಿ ಆಗಲಿ ಅಥವಾ ಅಂಥವರಿಗೆ ಇದು ಏನೂ ಲಿಂಕ್ ಸಂಬಂಧ ಇಲ್ಲ. ಜಸ್ಟ್ ನಾಟ ಎಕ್ಸಾಮ್ ಯಾರು ಬರ್ದಿದ್ರಾ ಅವರಿಗೆ ಮಾತ್ರ ಕ್ಲಿಯರ್ ಒಂದಾಗಿ ಹೇಳ್ತೀನಪ್ಪ. ಏನಪ್ಪ ಅಂದರೆ ಜಸ್ಟ್ ನಾಟ ಎಕ್ಸಾಮ್ ಯಾರು ಬರ್ದಿದ್ರೆ ಅವರಿಗೆ ಮಾತ್ರ ಈ ಲಿಂಕ್ ಬಿಟ್ಟಿರೋದು. ಸೊ ಇವಾಗ ನೀವು ಬರ್ದಿಲ್ಲ, ಓಕೆ, ಬಟ್ ಯಾರು ಬರ್ದಿದ್ದಾರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಥವಾ ನಿಮ್ಮ ಹೋಮಲ್ಲಿ ಯಾರಾದರೂ ನಿಮ್ಮ ಫ್ಯಾಮಿಲಿ ಸರ್ಕಲಲ್ಲಿ ಯಾರಾದರೂ ಇದ್ದರೆ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡಿರಿ. ಮತ್ತು ಯಾಕಂದರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಈ ವಿಡಿಯೋ ಎಲ್ರಿಗೂ ಶೇರ್ ಮಾಡಿರಿ. ನಾಟ ಎಕ್ಸಾಮ್ ಯಾರು ಬರ್ದಿದ್ದಾರೆ ಅವ್ರಿಗೆಲ್ರಿಗೂ ಶೇರ್ ಮಾಡಿರಿ, ಎಲ್ರಿಗೂ ಹೆಲ್ಪ್ ಆಗುತ್ತೆ. ಸೊ ಇಷ್ಟೇ ಇವತ್ತು ಬಂದಿರೋ ಅಪ್ಡೇಟು. ಸೊ ನೆಕ್ಸ್ಟ್ ಏನಾದರೂ ಬಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.